ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಕ್ತಿ ಗಣಪತಿ ನಗರ ವಾರ್ಡ್ ನಂಬರ್ 52ರಲ್ಲಿ ಸಂಕ್ರಾಂತಿ ಸುಗ್ಗಿ ಸಂಭ್ರಮ ಹಸುಗಳೊಂದಿಗೆ ಕಿಚ್ಚಾಯಿಸುವ ಕಾರ್ಯಕ್ರಮ ಹಾಗೂ ಸಾವಿರಾರು ಜನ ನಾಗರಿಕರಿಗೆ ಸಂಕ್ರಾಂತಿ ಹಬ್ಬದ ಪ್ರತೀಕವಾದ ಎಳ್ಳು ಬೆಲ್ಲ ಕಬ್ಬು ವಿತರಣೆ ಮಾಡಲಾಯಿತು. ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರಾದ ಶ್ರೀ ಜಿ ಜನಾರ್ದನ್ ಹಾಗೂ ಶ್ರೀಮತಿ ಹೇಮಲತಾ ಜನಾರ್ದನ್ ನೇತೃತ್ವದಲ್ಲಿ ಸಂಕ್ರಾಂತಿ ಸುಗ್ಗಿ ಸಂಭ್ರಮ ನಡೆಯಿತು. ಶಕ್ತಿ ಗಣಪತಿ ನಗರ ವಾರ್ಡ್ನ ಶಂಕರ್ನಾಗ್ ಬಸ್ ನಿಲ್ದಾಣದ ಆವರಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಬಿಬಿಎಂಪಿ ಮಾಜಿ ಆಡಳಿತ ಪಕ್ಷದ ನಾಯಕರಾದ ಎಂ ಶಿವರಾಜು, ಬಿಬಿಎಂಪಿ ನಿಕಟಪೂರ್ವ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಎಸ್ ಕೇಶವಮೂರ್ತಿ ಸಂಪೂರ್ಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷರುಗಳಾದ ಪರಿಸರ ರಾಮಕೃಷ್ಣ, ನಟರಾಜ್, ವಾರ್ಡ್ ಅಧ್ಯಕ್ಷರುಗಳು, ಮಹಿಳಾ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು, ಪಕ್ಷಾತೀತವಾಗಿ ಸಾವಿರಾರು ಜನ ನಾಗರಿಕರು ಸುಗ್ಗಿ ಸಂಭ್ರಮದಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು. ಕೇವಲ ಗ್ರಾಮೀಣ ಭಾಗಕ್ಕೆ ಸೀಮಿತವಾಗಿದ್ದ ಸುಗ್ಗಿ ಹಬ್ಬ ಹಾಗೂ ಹಸುಗಳಿಗೆ ಕಿಚ್ಚಾಯಿಸುವ ಕಾರ್ಯಕ್ರಮವನ್ನು ನಗರ ಪ್ರದೇಶದಲ್ಲಿ ಕಂಡು ಸಾರ್ವಜನಿಕರು ಸಂಭ್ರಮಿಸಿದರು. ಶಕ್ತಿ ಗಣಪತಿ ನಗರ ವಾರ್ಡ್ನಲ್ಲಿ ನಡೆದ ಈ ಸುಗ್ಗಿ ಸಂಭ್ರಮ ಕಾರ್ಯಕ್ರಮದ ಆಯೋಜಕರಾದ ಶ್ರೀ ಜಿ ಜನಾರ್ದನ್ ಹಾಗೂ ಶ್ರೀ ಹೇಮಲತಾ ಜನಾರ್ದನ್ ರವರಿಗೆ ಸಾರ್ವಜನಿಕರು ಪ್ರಶಂಸನೀಯವಾದ ಅಭಿಮಾನವನ್ನು ವ್ಯಕ್ತಪಡಿಸಿದರು. ಸಂಕ್ರಾಂತಿ ಹಬ್ಬದ ಈ ದಿನ ಈ ಶಂಕರ್ನಾಗ್ ಬಸ್ ಸ್ಟ್ಯಾಂಡಲ್ಲಿ ಸುಗ್ಗಿ ಸಂಭ್ರಮ ಅಂಥೇಳಿ ನಮ್ಮ ಶಿವರಾಜ್ ಅವರ ನೇತೃತ್ವದಲ್ಲಿ, ಶ್ರೀಮತಿ ಜನಾರ್ದನ್ ಹೇಮಲತಾ ಅವರ ನೇತೃತ್ವದಲ್ಲಿ, ನಮ್ಮ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಟರಾಜ್ ಚಂದ್ರು ಅವರ ಎಲ್ಲ ನಾಯಕತ್ವದಲ್ಲಿ ಇವತ್ತು ಶಿವರಾಜ್ ಅವರು ಮಾಡ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಇಲ್ಲಿ ಇದು ಒಂದು ವಿಶೇಷ. ಇವತ್ತು ಹಬ್ಬದ ದಿನ ಹಸುಗಳನ್ನ ಕಿಚ್ಚಾಯಿಸೋದ್ರ ಮುಖಾಂತರ ಈ ಭಾಗದಲ್ಲಿ ನಮ್ಮ ಹಿಂದೂಗಳ ಸಂಪ್ರದಾಯ ಸಂಕ್ರಮಣ ಏನಿವತ್ತು ಸಂಕ್ರಾಂತಿ ಹಬ್ಬದ ಈ ಸಂದರ್ಭದಲ್ಲಿ ಒಂದು ಬೆಂಗಳೂರಿನಲ್ಲಿ ಹಳ್ಳಿಯ ವಾತಾವರಣವನ್ನು ಸೃಷ್ಟಿ ಮಾಡಿ ಈ ಭಾಗದಲ್ಲಿ ಇವತ್ತು ಏನು ನಾವು ಸಂಕ್ರಾಂತಿ ಹಬ್ಬ ಅಂತ ಕರಿತಾ ಇದ್ದೋ ನಿಜಕ್ಕೂ ಅದು ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ಅದಕ್ಕೆ ಶಿವರಾಜ್ ಅವರು, ಜನಾರ್ದನ್, ಹೇಮಲತಾ ಜನಾರ್ದನ್ ಅವರಿಗೆ ಮತ್ತು ನಟರಾಜ್ ಚಂದ್ರು ಅವರಿಗೆ ನಾನು ಅಭಿನಂದಿಸ್ತೇನೆ. ಥ್ಯಾಂಕ್ ಯು. ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಸುಗ್ಗಿ ಸಂಭ್ರಮವನ್ನು ಇವತ್ತು ಶಕ್ತಿ ಗಣಪತಿ ನಗರ ವಾರ್ಡ್ನಲ್ಲಿ ಇವತ್ತು ಜನಾರ್ದನ್ ಅವರು, ಶ್ರೀಮತಿ ಹೇಮಲತಾ ಜನಾರ್ದನ್ ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಚಾಲನೆಯನ್ನು ನಮ್ಮ ಈ ಭಾಗದ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಕೇಶವಮೂರ್ತಿಯವರು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಒಂದು ವಿಶೇಷ ಏನಪ್ಪ ಅಂದರೆ ಸುಗ್ಗಿ ಸಂಭ್ರಮ ಸಿಟಿಯಲ್ಲಿ ಸಿಗದ ಹಳ್ಳಿಗಾಡಿನ ಸಂಗಮ ಅಂತಕ್ಕಂಥ ಒಂದು ವಿಶೇಷ. ಯಾಕಂದರೆ ಇವತ್ತು ಬೆಂಗಳೂರು ನಗರ ಜನಕ್ಕೆ ಇವತ್ತು ಮುಂದಿನ ಪೀಳಿಗೆಗೆ, ಯುವ ಪೀಳಿಗೆಗೆ ಇವತ್ತು ನಗರದ ನಗರೀಕರಣ, ಇವತ್ತು ಕಂಪ್ಯೂಟ್ರು, ಮೊಬೈಲು ಮತ್ತು ಎಲ್ಲ ಒಂದು ಉನ್ನತೀಕರಣ ಆಗಿರೋದ್ರಿಂದ ಆ ಮಕ್ಕಳಿಗೆ ಹಳ್ಳಿಗಾಡಿನ ಸೊಗಡನ್ನು ಪರಿಚಯ ಮಾಡಿಕೊಡುವಂಥ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಇವತ್ತು ಇಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆ ಒಂದು ಗೋವಿಗೆ ಪೂಜೆ ಮಾಡ್ತಕ್ಕಂಥದ್ದಿರ್ಬೋದು, ಮತ್ತು ಗೋವಿಗೆ ಒಂದು ಹಣ್ಣು ಹಂಪಲುಗಳು ಕೊಡ್ತಕ್ಕಂಥದ್ದಿರ್ಬೋದು, ಮತ್ತು ಆ ಕಿಚ್ಚನ್ನು ಹಾಯಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಗರೀಕರಣದಲ್ಲಿ ಮಾಡಿದಾಗ ಆ ಮಕ್ಕಳಿಗೆ ಅದರ ಪರಿಚಯ ಆಗ್ತದೆ, ಮತ್ತು ಹಳ್ಳಿ ಸೊಗಡಿನ ವಾತಾವರಣ ಆ ಮಕ್ಕಳಿಗೆ ಒಂದು ತೋರಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಜನಾರ್ದನ್ ಅವರು ಮತ್ತು ಅವ್ರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕರ್ತರು ಇವತ್ತು ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಮತ್ತು ಕಬ್ಬು ಮತ್ತು ಎಳ್ಳು ಬೆಲ್ಲವನ್ನು ಕೊಡ್ತಕ್ಕಂಥ ನಾಗರಿಕರಿಗೆ, ಈ ಭಾಗದ ಜನತೆಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ, ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಭಾಳ ಯಶಸ್ವಿಯಾಗಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಭಾಗದಲ್ಲಿ ಒಂದು ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ ಎಲ್ರಿಗೂ ಸಹ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಮತ್ತೊಮ್ಮೆ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯನ ಕೋರ್ತಾನೆ. ತುಂಬ ಸಂತೋಷ ಆಗ್ತಾ ಇದೆ. ಹಬ್ಬ ಅಂದ್ರೇ ಜನರು ಸೇರೋದು, ಹಂಗಾಗಿ ಈ ಹಬ್ಬಕ್ಕೆ, ಅದು ಸಂಕ್ರಾಂತಿ ಅಂದರೆ ನಮ್ಮ ಹಿಂದೂಗಳಿಗೆ ಅದು ತುಂಬ ದೊಡ್ಡ ಹಬ್ಬ. ವರ್ಷದಲ್ಲಿ ಬರೋ ಮೊದಲನೇ ಹಬ್ಬ ಸಂಕ್ರಾಂತಿ. ಸೊ ಎಲ್ಲರೂ ಈ ಭಾಗದ ಜನರು ಬಂದು ಈ ಕಾರ್ಯಕ್ರಮನ ಇಷ್ಟು ಯಶಸ್ವಿಯಾಗಿ ಮಾಡಿರೋದಂದರೆ ತುಂಬ ಸಂತೋಷ ಆಗ್ತಾಯಿದೆ. ಅದು ನಮಗೂ ಹೊಸದೇ, ನಾವು ಹುಟ್ಟಿದಾಗಿಂದ ಈ ಕಿಚ್ಚನ್ನು ನೋಡಿದ್ದು ಇವತ್ತೇ. ತುಂಬ ಸಂತೋಷ ಆಗ್ತಾಯಿದೆ. ಸೊ ಈ ಥರ ಸಂತೋಷ ಸಿಗಲಿ ಅಂತಲೇ ಈ ಹಬ್ಬ ಬರೋದು. ತುಂಬ ಸಂತೋಷ ಆಯಿತು. ಜನಾರ್ದನ್ ಸರ್ ಅವರು, ಶಿವರಾಜ್ ಸರ್ ಅವರು ಹಾಗೂ ಕೇಶವಮೂರ್ತಿ ಸರ್ ಅವರು ನೇತೃತ್ವದಲ್ಲಿ ಈ ಹಬ್ಬ, ಇವತ್ತಿನ ಹಬ್ಬ ಸಂಕ್ರಾಂತಿ ಹಬ್ಬ ತುಂಬ ಯಶಸ್ವಿಯಾಗಿ ಅದ್ಧೂರಿಯಾಗಿ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತು ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಶಿವರಾಜ್ ಸಾರು ಮತ್ತು ಕೇಶವಮೂರ್ತಿ ಸರ್ ಅವರ ನೇತೃತ್ವದಲ್ಲಿ ಇವತ್ತು ಈ ಭಾಗದಲ್ಲಿ ಕಮಲಾನಗರ ಶಂಕರಮಠ ವಾರ್ಡಲ್ಲಿ ಈ ಕೊಂಡ ಅಂದರೆ
ಸಂಕ್ರಾಂತಿ ಹಬ್ಬದ ಒಂದು ಏನಂದರೆ ನಾವು ಚಿಕ್ಕ ಇದ್ದಾಗ ನಾವು ಊರುಗಳಲ್ಲಿ ನೋಡ್ತಾ ಇದ್ದಂಥ ಒಂದು ಹಬ್ಬ ಇದು. ನಮ್ಮ ತಾತ ಅಜ್ಜಿಗಳು ಮಾಡ್ತಾ ಇದ್ದಂಥ ಹಬ್ಬ. ಬೆಂಗಳೂರಲ್ಲಿ ಅತಿ ಕಡಿಮೆನೇ ಇದೆ. ಹಿಂದಿನ ದಿನಗಳಲ್ಲಿ ಹಳೆ ಬೆಂಗಳೂರು ಇದ್ದಾಗ ಎಲ್ಲ ಮಾಡ್ತಾಯಿದ್ರು, ಹಸುಗಳಿತ್ತು. ಇವಾಗ ತುಂಬ ಕಮ್ಮಿ ಇದೆ ಹಸುಗಳು ಬೆಂಗಳೂರಲ್ಲಿ. ಸೊ ಇದನ್ನು ನೋಡೋದೇ ತುಂಬ ಖುಷಿಯಾಗುತ್ತೆ. ಈ ಭಾಗದಲ್ಲಿ ಎಲ್ಲರೂ ಜನರು ಬಂದು ನಮ್ಮನ್ನು ಆಶೀರ್ವದಿಸಿ ಮತ್ತು ಈ ಒಂದು ಅಗ್ನಿಕೊಂಡ ನೋಡಿ ಹೋದಂಥವ್ರಿಗೆ ಎಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಮತ್ತು ಶುಭಾಶಯಗಳು. ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಕಟ್ಟಾಳುಗಳಿಗೆಲ್ಲ ಶುಭ ಕೋರೋದಕ್ಕೆ ಈ ಸಮಯದಲ್ಲಿ ಇಷ್ಟಪಡ್ತೀನಿ.